ನಮಸ್ಕಾರ ಸ್ನೇಹಿತರೆ. ಗೆಲ್ಲಬೇಕಾದ ಪಂದ್ಯ ಸೋತ ಟೀಂ ಇಂಡಿಯಾ. ಮತ್ತೊಮ್ಮೆ ಆಸೀಸ್ ವಿರುದ್ಧ ಫೈನಲ್ನಲ್ಲಿ ಮುಗ್ಗರಿಸಿದ ಭಾರತೀಯ ಕ್ರಿಕೆಟ್ ತಂಡ. ಅಷ್ಟಕ್ಕೂ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಅಂಡರ್-19 ವಿಶ್ವಕಪ್ನ ಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಅಂಡರ್-19 ವಿಶ್ವಕಪ್ನಲ್ಲಿ 6ನೇ ಬಾರಿ ಚಾಂಪಿಯನ್ ಕಿರೀಟದ ಮೇಲೆ ಕಣ್ಣಿಟ್ಟಿದ್ದ ಟೀಂ ಇಂಡಿಯಾಗೆ ನಿರಾಸೆಯಾಗಿದೆ. ಆಸ್ಟ್ರೇಲಿಯಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಸೋಲು ಕಂಡಿದೆ. ಆದರೆ ಆಸ್ಟ್ರೇಲಿಯಾ ಬರೋಬ್ಬರಿ 14 ವರ್ಷಗಳ ಬಳಿಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದೆ. ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು 254 ರನ್ಗಳ ಟಾರ್ಗೆಟ್ ಪಡೆದಿತ್ತು. ಆದರೆ ಆಸೀಸ್ನ ದಿಟ್ಟ ಬೌಲಿಂಗ್ ಪ್ರದರ್ಶನದ ಮುಂದೆ ಟೀಂ ಇಂಡಿಯಾವು 174 ರನ್ ಸಿಡಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು 79 ರನ್ಗಳ ಅಮೋಘ ಗೆಲುವನ್ನು ದಾಖಲಿಸಿತು. ಆಸೀಸ್ ನೀಡಿದ 254 ರನ್ಗಳ ಟಾರ್ಗೆಟ್ ಚೇಸ್ ಮಾಡಲು ಸಾಧ್ಯವಾಗಲಿಲ್ಲ ಟೀಂ ಇಂಡಿಯಾಗೆ. ತಂಡದ ಪರ ಆದರ್ಶ್ ಸಿಂಗ್ ಹಾಗೂ ಮುರುಗನ್ ಅಭಿಷೇಕ್ ರವರನ್ನ ಹೊರತುಪಡಿಸಿ ಇನ್ನುಳಿದವರಿಂದ ನಿರೀಕ್ಷಿತ ಹೋರಾಟ ಮೂಡಿ ಬಂದಿರಲಿಲ್ಲ. ಭಾರತಕ್ಕೆ ಉತ್ತಮ ಆರಂಭವೂ ಸಿಗಲಿಲ್ಲ. ಅರ್ಶಿನ್ ಕುಲಕರ್ಣಿ ಕೇವಲ 3 ರನ್ ಸಿಡಿಸಿ ನಿರ್ಗಮಿಸಿದರು. ಆದರ್ಶ್ ಸಿಂಗ್ ಹೋರಾಟ ಮುಂದುವರಿಯಿತು, ಆದರೆ ಇತರರಿಂದ ಉತ್ತಮ ಸಾಥ್ ಸಿಗಲೇ ಇಲ್ಲ. ಮುಷೀರ್ ಖಾನ್ ರವರು 22 ರನ್ಗಳ ಕಾಣಿಕೆ ನೀಡಿದರು. ಬಳಿಕ ಬಂದ ನಾಯಕ ಉದಯ್ ಶರಣ್ ಕೇವಲ 2 ರನ್ ಸಿಡಿಸಿ ಔಟ್ ಆದರು. ಇನ್ನು ಕಳೆದ ಸೆಮಿಫೈನಲ್ ಪಂದ್ಯದ ಹೀರೋ ಸಚಿನ್ ದಾಸ್ 9, ಪ್ರಿಯಾನ್ಸ್ 9 ರನ್ ಸಿಡಿಸಿ ಔಟ್ ಆದರು. ಅರಿವೇಲಿ ಅವಿನಾಶ್ ಹಾಗೂ ರಾಜ್ ಲಿಂಬಾನಿ ಬಹುಬೇಗನೆ ವಿಕೆಟ್ ಒಪ್ಪಿಸಿದರು. ಇನ್ನು ನಂತರ ಹೋರಾಟ ಮುಂದುವರಿಸಿದ ಆದರ್ಶನ್ ಸಿಂಗ್ ರವರು 47 ರನ್ ಸಿಡಿಸಿ ಔಟ್ ಆದರು. ಇನ್ನು ಇತ್ತ ಅಭಿಷೇಕ್ ಮುರುಗನ್ ಹೋರಾಟ ನೀಡಿದರಾದರೂ ಸಾಕಾಗಲಿಲ್ಲ. ಆಸ್ಟ್ರೇಲಿಯಾದ ಮಿಂಚಿನ ದಾಳಿಗೆ ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಅಕ್ಷರಶಃ ತತ್ತರಿಸಿದರು. ಅಭಿಷೇಕ್ ಮುರುಗನ್ ರವರು 42 ರನ್ ಸಿಡಿಸಿ ಔಟ್ ಆದರು. ನಂತರ ನಮನ್ ತಿವಾರಿ 14 ರನ್ಗಳ ಕೊಡುಗೆ ನೀಡಿದರು. ಸೌಮ್ಯ ಪಾಂಡೆ ಕೇವಲ 2 ರನ್ ಸಿಡಿಸಿದರು. ಇದರೊಂದಿಗೆ ಭಾರತೀಯ ಕ್ರಿಕೆಟ್ ತಂಡವು 43.5 ಓವರ್ಗಳಲ್ಲಿ 174 ರನ್ ಸಿಡಿಸಿ ಆಲ್ಔಟ್ ಆಯಿತು. ಈ ಮುಖೇನವಾಗಿ ಆಸ್ಟ್ರೇಲಿಯಾ ತಂಡವು 79 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇದರೊಂದಿಗೆ ಆಸೀಸ್ 3ನೇ ಬಾರಿ ಅಂಡರ್-19 ವಿಶ್ವಕಪ್ ಪ್ರಶಸ್ತಿ ಗೆದ್ದುಕೊಂಡಿದೆ. ಇನ್ನು 6ನೇ ಬಾರಿ ವಿಶ್ವ ಚಾಂಪಿಯನ್ ಆಗುವ ಟೀಂ ಇಂಡಿಯಾದ ಕನಸು ನುಚ್ಚುನೂರಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಅಲ್ಲದೆ ಕಳೆದ ನವೆಂಬರ್ನಲ್ಲಿ ಇದೇ ಆಸೀಸ್ ವಿರುದ್ಧ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಸೋತಿತು. ಇದೀಗ ಆ ಸೋಲಿನ ಕಹಿಯ ನೆನಪು ಮರೆಯುವಷ್ಟರಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಮತ್ತೊಂದು ಸೋಲಿನ ಕಹಿ ಎದುರಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.